ನಾವು ಶಾಲೆಯ ಪ್ರಾರಂಭೋತ್ಸವವನ್ನು ನಮ್ಮ KPS ಬರಗೂರಿನಲ್ಲಿ ಮಾಡ್ತಾ ಇದ್ದೀವಿ. ಕರ್ನಾಟಕ ಪಬ್ಲಿಕ್ ಶಾಲೆ ಬರಗೂರು, ಇಲ್ಲಿ ನೀವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಗುಲಾಬಿಯನ್ನು ಕೊಡ್ತಾ ಪಠ್ಯಪುಸ್ತಕ ಸಮವಸ್ತ್ರಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ನಿರೂಪಣೆ ಮಾಡ್ತಾ ಸ್ವಾಗತ ಮಾಡ್ತಾ ಸ್ನೇಹಿತರು ಹೇಳ್ತಾ ಇದ್ರು, KPS ಶಾಲೆ ಈ ಒಂದು ಊರಿಗೆ ಬರಲಿಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಸಹಕಾರವನ್ನು ನೀಡಿದ್ರು ಅಂತ. ಖಂಡಿತ ಇಲ್ಲಿ ಬರಬೇಕಾದ್ರೆ ನಾನು ಆಗಲೇ ಮಾತಾಡ್ತಾ ಇದ್ದೆ ನಮ್ಮ ಕಚೇರಿಯಲ್ಲಿ ಸ್ನೇಹಿತರ ಜೊತೆ, ವಲಿ ಸಾಹೇಬರು ಮತ್ತು ನಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಪ್ರಾರಂಭದಲ್ಲಿ ಮಾನ್ಯ ಶಾಸಕರ ಜೊತೆಯಲ್ಲಿ ಮಾತನಾಡಿದಾಗ ಅವರು ಮೊದಲು ಹೇಳಿದ್ದು ಬರಗೂರು ಹೆಸರನ್ನು. ಬರಗೂರಿಗೆ KPS ಶಾಲೆ ಕಡ್ಡಾಯವಾಗಿ ಕೊಡಬೇಕು ಎನ್ನುವಂತಹ ಸೂಚನೆಯನ್ನು ಕೊಟ್ಟಂಥದ್ದು ಮಾನ್ಯ ಶಾಸಕರಾದಂತಹ ಡಾಕ್ಟರ್ TB ಜಯಚಂದ್ರ ಸಾಹೇಬ್. ಅವರ ಒತ್ತಾಸೆಯ ಮೇರೆಗೆ ಇಲ್ಲಿ KPS ಶಾಲೆ ಪ್ರಾರಂಭ. ಇದಕ್ಕಿಂತಲೂ ಮೊದಲು ನೀವು ನೋಡಿದ್ರ ಬೃಹತ್ ಆದಂತಹ ಕಟ್ಟಡ, ಹೊಸ ಕಟ್ಟಡವನ್ನು ಕಟ್ಟಿಕೊಟ್ಟಂತವರು ಮಾನ್ಯ ಶಾಸಕರು, ವಿಧಾನ ಪರಿಷತ್ ಆದಂತಹ ಸನ್ಮಾನ್ಯ ಚಿದಾನಂದ ಗೌಡರು. ಹೊಸ ನೋಡಿ, ಒಂದಕ್ಕೊಂದು ಕಾಕತಾಳೀಯ. MLC ಸಾಹೇಬರು ಬಿಲ್ಡಿಂಗ್ ಕಟ್ಟಿಕೊಟ್ರು. ಮರು ವರ್ಷ ಮಾನ್ಯ ಶಾಸಕರಾದಂಥ ಡಾಕ್ಟರ್ TB ಜಯಚಂದ್ರ ಸಾಹೇಬರಿಂದ KPS ಶಾಲೆ ಬಂತು. ಈ ಎರಡೂ ಕೂಡ ಕಾಂಬಿನೇಷನ್ ಆಗಿ ಇವತ್ತು ನಾವು KPS ಶಾಲೆಯಲ್ಲಿ ನಾವೆಲ್ಲ ಕೂಡ ಇದ್ದೇವೆ, ನಾವೆಲ್ಲ ಕಲಿತಾ ಇದ್ದೇವೆ. ಆತ್ಮೀಯರೇ, KPS ಶಾಲೆ ಅಂದರೆ ಅದರ ಕಾನ್ಸೆಪ್ಟು LKG ಇಂದ PU ವರೆಗೆ, ಪದವಿ ಪೂರ್ವ ಕಾಲೇಜುವರೆಗೆ ಇರುತ್ತೆ. LKGಯನ್ನು ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಸಂಖ್ಯೆ ಗರಿಷ್ಠ 40, ಕನಿಷ್ಠ 20. ಸರ್, ಈ 40ಕ್ಕಿಂತ ಹೆಚ್ಚಿಗೆ ಬಂದರೆ ಏನು ಮಾಡೋದು? 40ಕ್ಕಿಂತ ಹೆಚ್ಚಿಗೆ ಬಂದರೆ ಅದರ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಕಳಿಸಿಕೊಡ್ತೇವೆ. ಆದರೆ 40 ಮಕ್ಕಳಿಗೆ ಸೀಮಿತವಾಗಿ ಮೊದಲು ತೆಗೆದುಕೊಳ್ತೇವೆ. ಇನ್ನು ಉಳಿಕೆ ನಾವು ಬರ್ತೀವಿ ಎನ್ನುವಂತಹ ಪಟ್ಟಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಹೆಚ್ಚುವರಿಯಾಗಿ ಏನಾದರೂ ಮಂಜೂರು ಮಾಡಿದರೆ ಖಂಡಿತ ಅವರನ್ನು ಕೂಡ ಸೇರಿಸ್ಕೊಳ್ತೇವೆ. ಈ ವರ್ಷ ಅವರಿಗೆ ಸಪರೇಟ್ ಪುಸ್ತಕ ಕೂಡ ಬಂದಿದೆ LKG. ಅದು ನಮಗೆ ಇಲಾಖೆಗೆ ಸರಬರಾಜಾಗಿದೆ. ಆ ಪುಸ್ತಕಗಳನ್ನು ಕೂಡ ಮಕ್ಕಳಿಗೆ ಒದಗಿಸುವಂಥ ಕೆಲಸ ಮಾಡ್ತೇವೆ. ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಸೌಲಭ್ಯಗಳು ಉಚಿತವಾಗಿ ದೊರೀತಾ ಇದೆ. ಉಚಿತ ಪಠ್ಯಪುಸ್ತಕ, ಉಚಿತ ಸಮವಸ್ತ್ರ 2 ಜೊತೆ ಇರುತ್ತೆ, 2 ಜೊತೆ ಸಮವಸ್ತ್ರ ಇರುತ್ತೆ. ಬಿಸಿ ಊಟ ಇರುತ್ತೆ. ಜೂನ್ 1ನೇ ತಾರೀಕಿನಿಂದ ಬಿಸಿ ಊಟದಲ್ಲಿ ಮೊಟ್ಟೆ ವಿತರಣೆಯನ್ನು ಪ್ರತಿದಿನ 6 ದಿನ ನೀವು ತಿಂತೀವಿ ಅಂದರೆ ಮೊಟ್ಟೆಯನ್ನು 6 ದಿನ ಕೊಡ್ತೇವೆ. ಇಲ್ಲ ಸರ್, ನಾನು ಇವತ್ತು ಮೊಟ್ಟೆ ತಿನ್ನೋದಿಲ್ಲ ಅಂದರೆ ಅವರಿಗೆ ಬಾಳೆಹಣ್ಣು ಕೊಡ್ತೇವೆ. ಈ ರೀತಿಯಲ್ಲಿ ಮತ್ತೆ ವಿದ್ಯಾರ್ಥಿ ವೇತನ, ಈಗಾಗಲೇ ಶಿಕ್ಷಕರಿಗೆ ನಾನು ಹೇಳಿದ್ದೇನೆ, ವಿದ್ಯಾರ್ಥಿ ವೇತನವನ್ನು ಮೊದಲ ದಿನವೇ ಅಪ್ಲೈ ಮಾಡಿಸುವಂಥ ಕೆಲಸ ಮಾಡಬೇಕು. ಅದನ್ನು ಯಾರು ಅಪ್ಲೈ ಮಾಡೋದು? ಪೇರೆಂಟ್ಸ್ ಅಪ್ಲೈ ಮಾಡಬೇಕು, ಪೋಷಕರು ಅಪ್ಲೈ ಮಾಡಬೇಕು. ಶಾಲೆಯಿಂದ ಅಪ್ರೂವ್ ಕೊಡ್ತೀವಿ ನಾವು, ಹೆಡ್ ಮಾಸ್ಟರು ಅಪ್ರೂವ್ ಕೊಡ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡುವಂಥ ಕೆಲಸವನ್ನು ನಮ್ಮ ಎಲ್ಲ ಪೋಷಕ ಬಂಧುಗಳು ಮಾಡಬೇಕು. ಪೋಷಕರಿಗೆ ಮಾರ್ಗದರ್ಶನವನ್ನು ಶಿಕ್ಷಕರು ಕೊಡಬೇಕು. ಜೊತೆಯಲ್ಲಿ ಇದು KPS ಶಾಲೆ. ನಾವಿನ್ನು ಮುಂದೆ KPSನಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು, ಪ್ರಾಥಮಿಕ ಇರ್ಬೋದು, LKG ಇರ್ಬೋದು, ಹಾಗೆ ಪ್ರೌಢಶಾಲೆ ಇರ್ಬೋದು, 3 ಶಾಲೆಯ ಶಿಕ್ಷಕರನ್ನ KPS ಶಾಲೆ ಶಿಕ್ಷಕರು ಅಂತಲೇ ಕರಿತೀವಿ. 2 ಶಾಲೆಯ ಶಿಕ್ಷಕರು ಹೊಂದಾಣಿಕೆ ಮೂಲಕ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಎಲ್ಲಿ ಹೆಚ್ಚುವರಿ ಹೊರೆ ಇದೆ ಅದನ್ನು 2 ಶಾಲೆಯ ಶಿಕ್ಷಕರು ನಿರ್ವಹಣೆ ಮಾಡ್ತಾ ಹೋಗಬೇಕು. ಇದರ ಮುಖ್ಯಸ್ಥರು ಪ್ರೌಢಶಾಲಾ ಮುಖ್ಯಸ್ಥರಾಗಿರ್ತಾರೆ. ಆದರೆ ಪ್ರಾಥಮಿಕ ಶಾಲಾ ಮುಖ್ಯಸ್ಥರು ಕೂಡ ಪ್ರೌಢಶಾಲಾ ಮುಖ್ಯಸ್ಥರ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಒಂದೇ ಕಡೆ ಮಾಡಬೇಕು. ಒಂದೇ ಯೂನಿಟ್ನಲ್ಲಿ ನಾವೆಲ್ಲರೂ ಒಂದೇ ಇರುವಂಥ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಈ ಶಾಲೆಯಲ್ಲಿ ಕನ್ನಡ ಮೀಡಿಯಮ್ಮು ಇದೆ, ಇಂಗ್ಲಿಷ್ ಮೀಡಿಯಮ್ಮು ಇದೆ. 2 ಮಾಧ್ಯಮಗಳಲ್ಲಿ ನಾವು ಪಾಠ ಪ್ರವಚನಗಳನ್ನು ನಿರ್ವಹಿಸ್ತಾ ಹೋಗ್ತೇವೆ. ಶಿಕ್ಷಕರು ಕೂಡ ಯಾರಾದರೂ ಫ್ರೀ ಇದ್ದರೆ, ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ಶಿಕ್ಷಕರು ಫ್ರೀ ಇದ್ದರೆ, ಅತಿಥಿ ಶಿಕ್ಷಕರು ಫ್ರೀ ಇದ್ದರೆ ಪ್ರಾಥಮಿಕ ಶಾಲೆಗೆ ಬಂದು ಪಾಠ ಮಾಡಬೇಕಾಗುತ್ತೆ. ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚುವರಿ ಅಥವಾ ಫ್ರೀ ಆಗಿದ್ದರೆ ಪದವಿಯನ್ನು ಹೊಂದಿರತಕ್ಕಂಥ ಶಿಕ್ಷಕರು ಪ್ರೌಢಶಾಲೆಗಳಲ್ಲಿ ಪಾಠ ಮಾಡಬೇಕಾಗುತ್ತೆ.
ಒಟ್ಟಾರೆ ಎರಡೂ ಶಾಲೆ ಒಂದು ಯೂನಿಟ್ನಲ್ಲಿ ಒಂದು ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈ KPS ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳು ಕೂಡ ಇಲ್ಲಿ ಬರಲಿಕ್ಕೆ ಪ್ರೋತ್ಸಾಹಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರ ಈಗಾಗಲೇ ಹೇಳಿದೆ, ಈ KPS ಶಾಲೆಗೆ ತುಂಬ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಬಸ್ಸಿನ ಸೌಲಭ್ಯವನ್ನು ಕೊಡ್ತೇವೆ ಅಂತ ಕೂಡ ಹೇಳಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸೋಣ, ಸರ್ಕಾರಿ ಶಾಲೆಯನ್ನು ಬೆಳೆಸೋಣ, ಸರ್ಕಾರಿ ಶಾಲೆಯನ್ನು ಉಳಿಸೋಣ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಹೋಗೋಣ. ಜೊತೆಯಲ್ಲಿ ಪೇರೆಂಟ್ಸ್ಗಾಗಲೇ ಗೊತ್ತಿರಬೇಕು, ಏಕೆಂದರೆ ನಾವು ಮಾತಾಡ್ತಾ ಇದ್ವಿ ಮಾಧ್ಯಮದ ಜೊತೆಯಲ್ಲಿ, ಶಿಕ್ಷಕರಿಗೆ ಆನ್ಲೈನ್ ಅಟೆಂಡೆನ್ಸ್ ಇದೆ. ನನಗೂ ಕೂಡ ಇದೆ. ನನಗೆ ಇವತ್ತೆಲ್ಲ ಬಂದಿರೋದು. ಡಿಸೆಂಬರಿಂದ ಕೂಡ ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿಗೆ ಆನ್ಲೈನ್ ಅಟೆಂಡೆನ್ಸ್ ಬಂದಿದೆ. ನಾನು ಇನ್ ಟೈಮ್ಗೆ ಹೋಗಬೇಕು. ನಾನು ಲೇಟಾಗಿ ಹೋದರೆ ಸಂಬಳ ಕಟ್ಟಾಗುತ್ತೆ, ಬೇಗ ಹೋದರೆ ಸಂಬಳ ಕಟ್ಟಾಗುತ್ತೆ. ಅದನ್ನು ಸರ್ಕಾರ ಅಳವಡಿಸಿದೆ. ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂತಹ ಎಲ್ಲ ಇಲಾಖೆಗಳು, ನಾವು ಅಂದ್ಕೊಂತೀವಿ ಶಿಕ್ಷಕರಿಗೆ ಮಾತ್ರ ಇದು ಅಂತ ಅಲ್ಲ, ಎಲ್ಲ ಇಲಾಖೆಗಳಿಗೂ ಕೂಡ ಆನ್ಲೈನ್ ಅಟೆಂಡೆನ್ಸ್ ಬಂದಿದೆ. ಆ ಮೂಲಕ ನಾವು ಫೇಸ್ ಅಥೆಂಟಿಕೇಶನ್, ನನ್ನ ಮುಖವನ್ನು ತೋರಿಸ್ಬೇಕು, ತೋರಿಸಿದ್ರೆ ಅಟೆಂಡೆನ್ಸ್ ತಗೊಳುತ್ತೆ. ಹೌದು ಇಂತಾನೆ ಅನ್ನುವಂಥ ಅಟೆಂಡೆನ್ಸ್ ತಗೊಳುತ್ತೆ. ಅಟೆಂಡೆನ್ಸ್ ಸಮಯವನ್ನು ಹೇಳುತ್ತೆ. ನಾನು ಆ ಸಮಯದಲ್ಲಿ ಸ್ಕೂಲಿಗೆ ಬಂದಿದ್ದೀನಿ ಹೇಳುತ್ತೆ. ಸಮಯವನ್ನು ಬಿಟ್ಟಾಗ ಅದು ಅಟೆಂಡೆನ್ಸ್ ಅನ್ನು ನಾವು ಕೊಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಶಿಕ್ಷಕರು ಲೇಟಾಗಿ ಬರ್ತಾರೆ ಅನ್ನೋದಕ್ಕೆ ಅವಕಾಶ ಇಲ್ಲ, ಬೇಗ ಹೋಗ್ತಾರೆ ಅನ್ನೋದಕ್ಕೆ ಅವಕಾಶ ಇಲ್ಲ, ಕಚೇರಿ ಇನ್ನೇನಾದರೂ ಸಬು ಬೇಡಲಿಕ್ಕೆ ಅವಕಾಶ ಇಲ್ಲ. ಏನಪ್ಪ ಅಂದರೆ ಬ್ಯಾಂಕಿಗೆ ಹೋಗಿ ಬರ್ತೀನಿ ಅಥವಾ ಇನ್ನೇನೋ ಕೆಲಸ, ಅದಕ್ಕೆ ಅವಕಾಶಗಳೇ ಇಲ್ಲ. ಅದಕ್ಕೂ ಸಪ್ರೇಟ್ ಆದಂತಹ ಒಂದು ಟೆಕ್ನಿಕಲ್ ಇದನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಅವರು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಕೇವಲ ನಾನು ಮಾತ್ರ ನೋಡೋದಲ್ಲ, ಮಾನ್ಯ ಉಪನಿರ್ದೇಶಕರು ನೋಡ್ತಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೋಡ್ತಾರೆ, ರಾಜ್ಯ ಹಂತದಲ್ಲೂ ಕೂಡ ನಮ್ಮ ಅಟೆಂಡೆನ್ಸ್ ಅನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ಶಿಕ್ಷಕರು ಬೇಗ ಹೋಗೋದು, ಲೇಟಾಗಿ ಬರುವಂತಹ ಅವಕಾಶಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು. ಈ ವರ್ಷ SSLC ರಿಸಲ್ಟ್ ನೀವು ನೋಡಿದ್ರೆ ಬರ್ಬೋದಿಂದ ಉತ್ತಮವಾದಂಥ ರಿಸಲ್ಟ್ ಅನ್ನು ದಾಖಲು ಮಾಡಿದ್ದಾರೆ, ಉತ್ತಮವಾದಂಥ ಫಲಿತಾಂಶ ಬಂದಿದೆ. ತಾವೆಲ್ಲರೂ ಕೂಡ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಬರಗೂರಿಗೆ ಒಳ್ಳೆಯ ಹೆಸರನ್ನು ತರಬೇಕು. KPS ಶಾಲೆ ಇಡೀ ಕರ್ನಾಟಕದಲ್ಲೇ ಬರಗೂರು KPS ಅಂದ ತಕ್ಷಣ ಇಲ್ಲ ಚೆನ್ನಾಗಿದೆ, ಅಲ್ಲಿ ಮಕ್ಕಳನ್ನು ಸೇರಿಸ್ಬೋದು, ಒಳ್ಳೆಯ ಶಾಲೆ, ಒಳ್ಳೆಯ ಶಿಕ್ಷಕರಿದ್ದಾರೆ ಎನ್ನುವಂಥ ಭಾವನೆ ಎಲ್ಲರಲ್ಲೂ ಬರಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ, ಮತ್ತೆ ಉತ್ತಮವಾದಂಥ ಶಿಕ್ಷಕ ಬಳಗ ಇದೆ. HPSನಲ್ಲೂ ಕೂಡ ಉತ್ತಮವಾದ ಶಿಕ್ಷಕ ಬಳಗ ಇದೆ. ಹೈಸ್ಕೂಲ್ನಲ್ಲಿ ಉತ್ತಮವಾದಂಥ ಶಿಕ್ಷಕರು ಬಂದಿದ್ದಾರೆ. KT ಶಿವಕುಮಾರ್ ಬಂದಿದ್ದಾರೆ, ನಂದನ್ ಇದ್ದಾರೆ, ಮೇಡಮ್ ಅವರು HM ಇದ್ದಾರೆ, ಎಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿ ಪಾಠಗಳನ್ನು ನಿರ್ವಹಿಸ್ತಾರೆ. ಜೊತೆಯಲ್ಲಿ ಅತಿಥಿ ಶಿಕ್ಷಕರನ್ನೂ ಕೂಡ ಕೊಡ್ತೀವಿ ಶಾಲೆಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಶಾಲೆ ಉತ್ತಮವಾದಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಚೆನ್ನಾಗಿ ಓದಿ ಶಾಲೆಗೆ, ಪೋಷಕರಿಗೆ ಮತ್ತು ಊರಿಗೆ ಒಳ್ಳೆಯ ಹೆಸರನ್ನ ತಗೊಂಡು ಬನ್ನಿ ಅಂತೇಳಿ ಆಶಿಸ್ತಾ, ತಾವೆಲ್ಲರೂ ಕೂಡ ಮಾಧ್ಯಮದಲ್ಲೂ ಕೂಡ ಉತ್ತಮವಾದಂಥ ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲ ರೀತಿಯ ಸಹಕಾರ. ನನಗೆ ಕರೆ ಮಾಡ್ತಾರೆ, ಸರ್ ನೋಡಿ ಇಂಥ ಕೆಲಸ ಆಗಬೇಕು, ಸರ್ ಈ ರೀತಿ ಕೆಲಸ ಆಗಬೇಕು. ಯಾವತ್ತೂ ಕೂಡ